ಹಾಯ್ ಫ್ರೆಂಡ್ಸ್, ನನ್ನ ಮೊದಲನೇ ಯೂಟ್ಯೂಬ್ ಚಾನಲ್ ಇದು. ಫಸ್ಟ್ನೇ ವಿಡಿಯೋ ಸಮೇತ ಇದೆ. ನಾನು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು 6 ಮಂತ್ 8 ಮಂತ್ಸ್ ಆಯಿತು. ಬಟ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ರೀಸೆಂಟ್ಲಿ ಆಗಿ, ಅಂದರೆ ಒಂದು ವಾರ ಆಯ್ತು ಅನಿಸುತ್ತೆ. ಸೊ ನಾನು ಹೇಳೋದೇನಂತಂದರೆ, ನಾವು ಯಾವುದೇ ಕೆಲಸವನ್ನು ಪ್ರಾರಂಭಿಸ್ಬೇಕು, ಅದು ಯಾವತ್ತೂ ನಾವು ಯೋಚನೆ ಮಾಡಿ ಹಿಂದಕ್ಕೆ ಆಗಲೇಬಾರ್ದು. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಒಂದು 6 ಇಯರ್ ಬ್ಯಾಕೇ ಅಂದ್ಕೊಂಡಿದ್ದೆ. ಸೊ ಕಾರಣಾಂತರಗಳಿಂದ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅಂದರೆ ಇಷ್ಟು ಡಿಲೇ ಆಯ್ತು, ಅಂದರೆ 6 ಇಯರ್ ಬೇಕಾಗಿತ್ತು ನಾನು ಮತ್ತೆ ತಿರ್ಗಾ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನೀವು ಯಾವುದಾದ್ರೂ ಒಂದು ಕೆಲಸ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ, ಏನಾದರೂ ಜಾಬ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಏನು ಅಂದ್ಕೊಂಡಿದ್ರೆ ಆದಷ್ಟು ಬೇಗನೆ ನಾವು ಮಾಡಬೇಕು. ಇಲ್ಲಾಂದರೆ ಇದೇ ಥರ ಡಿಲೇ ಆಗುತ್ತೆ. ಬಟ್ ನನಗೆ ಡಿಲೇ ಆಗೋಕ್ಕೆ ಕಾರಣ ಇತ್ತು. ಸೊ ಅದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಿಬಿಡ್ತೀನಿ. ಯಾಕೆ ನಾನು ಇಷ್ಟು ದಿನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿಲ್ಲ ಅಂದರೆ, ನಾನು ಮೇನಾಗಿ ನಂದು ಬಿಸ್ನೆಸ್ ಮಾಡೋ ಐಡಿಯಾ ಇಲ್ಲ. ಸೊ ನನಗೆ ಮಕ್ಕಳಿದ್ದಾರೆ, ಟ್ವಿನ್ಸ್ ಇದ್ದಾವೆ, ಚಿಕ್ಕ ಮಕ್ಕಳು. ಸೊ ನನಗೆ ಮೊದಲನೇದಾಗಿ ನಾನು ಓದಿರೋದು ಡಬಲ್ ಡಿಗ್ರಿ. ನನ್ನ ಬಗ್ಗೆ ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಿದ್ದೀನಿ. ಡಬಲ್ ಡಿಗ್ರಿ ಓದಿ ನಾನು ಹೆಂಗಾದ್ರೂ ಮಾಡಿ ಗೌರ್ಮೆಂಟ್ ಜಾಬ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟಿಂದ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿಲ್ಲ. ಯಾಕಂದರೆ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು, ಅದಕ್ಕೆಲ್ಲ ಟೈಮ್ಸ್ ಬೇಕಾಗುತ್ತೆ. ಸೊ ಅದೇ ಟೈಮ್ನ ನಾನು ಓದೋದಕ್ಕೆ ಉಪಯೋಗ ಮಾಡಿಕೊಂಡೆ. ಬಟ್ ಕಾರಣಾಂತರದಿಂದ ನಂದು ಆಲ್ರೆಡಿ ಕೆಲವು ಜಾಬ್ಗೆ ಎಲ್ಲ ಅಪ್ಲಿಕೇಶನ್ ಎಲ್ಲ ಹಾಕಿದ್ದು, ಎಕ್ಸಾಮ್ನೂ ಬರೆದಿದ್ದು, ಅಟೆಂಡೆನ್ಸ್ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಆಗಿದೆ, ಅಪ್ಲಿಕೇಶನ್ ಎಲ್ಲ ಹಾಕಿದೆ, ಸ್ಟಡಿನೂ ಮಾಡಿದೆ, ಹಾರ್ಡ್ ವರ್ಕೂ ಮಾಡಿದೆ, ಮಕ್ಕಳು ನೋಡಿಕೊಂಡು, ಮನೆ ನೋಡಿಕೊಂಡು, ಮತ್ತು ರಾತ್ರಿ ಎಲ್ಲ ಕುಂತು ಸ್ಟಡಿನೂ ಮಾಡಿದೆ. ಬಟ್ ಅನ್ಲಕ್ಕಿಯಾಗಿ ಕೆಲವು ಮಾರ್ಕ್ಸ್ಗಳಿಂದ ಆಗಲಿಲ್ಲ. ಅಂದರೆ ಒಂದು ಕಟ್ ಆಫ್ ಒಂದು 150ಗೆ ಆ ಥರ ನಿಂತರೆ ನನ್ನ ಕಟ್ ಆಫು 130 120 ಈ ಥರ ಕಟ್ ಆಫನಲ್ಲಿ ನಿಂತಿತ್ತು. ಆದರೂ ನಾನು ಪ್ರಯತ್ನ ಮಾಡಿದೆ. ಆದರೆ ಒಂದು ಎಷ್ಟಂದರೆ 4 ಇಯರ್ಸ್ ಪ್ರಯತ್ನ, ಅಂದರೆ ನಾನು 2019ಇಂದ 2021ವರೆಗೂ, ಯಾಕಂದರೆ 4 ಇಯರ್ಸ್ ನಾನು ಸ್ಟಡಿ ಮಾಡಿದೆ. ಅದ್ರ ಜೊತೆ ನನ್ನ ಮಕ್ಕಳು ನೋಡಿಕೊಂಡು ನಾನು ಸ್ಟಡಿ ಮಾಡಿದೆ. ಬಟ್ ಕಾರಣಾಂತರದಿಂದ ಆಗಲಿಲ್ಲ. ಅದು ನಂದು ಎಷ್ಟು ಎಫೆಕ್ಟ್ ಆಗಬೇಕು ಅಂದ್ಕೊಂಡಿದ್ದು ಅಷ್ಟು ಎಫೆಕ್ಟ್ ಹಾಕಿದ್ದು. ಯಾಕಂದರೆ ಮಕ್ಕಳು ನೋಡಿಕೊಂಡು, ಮನೆ ನೋಡಿಕೊಂಡು ಸ್ಟಡಿ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಆದರೂ ಅದೊಂದು ನನಗೆ ಓದಬೇಕು ಅದೊಂದು ನನಗೆ ಛಲ ಇತ್ತು. ಸೊ ಆಗಲಿಲ್ಲ. ನಾನು ಆವಾಗ ಡಿಸೈಡ್ ಮಾಡಿದೆ 2025ಗೆ ಲಾಸ್ಟ್ ನಾನು ಓದೋದು. ಆ ನಂತರ ಅಷ್ಟರೊಳಗಡೆ ಜಾಬ್ ಸಿಕ್ಕರೆ ಓಕೆ, ಇಲ್ಲಾಂದರೆ ನಾನು ಬೇರೆ ಏನಾದರೂ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. 2025 ಲಾಸ್ಟಲ್ಲಿ ಒಂದು ಎಕ್ಸಾಮ್, 2024 ಅಂದ್ಕೊತೀನಿ, PDO ಎಕ್ಸಾಮ್ ಬರ್ದೀನಿ. ಬಟ್ ಇದುವರೆಗಾಗೂ ರಿಸಲ್ಟು ಬಿಟ್ಟಿಲ್ಲ, ಏನೂ ಇಲ್ಲ. ಈ ಗೌರ್ಮೆಂಟ್ ಸರ್ಕಾರದಿಂದ ಯಾವುದೇ ಕಾಲ್ಫಾರ್ಮ್ ಮಾಡ್ತಾ ಇಲ್ಲ. ಇನ್ನು ಅದನ್ನೇ ನಂಬ್ಕೊಂಡು ಕುಂತ್ರೆ ನಮ್ಮ ಜೀವನ ಆಗಂಗಿಲ್ಲ. ಸೊ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ, ಒಂದು 4 ಇಯರ್ಸ್ ಇವಾಗ LKG ಎಲ್ಲ ಹೋಗ್ತಾ ಇದ್ದಾರೆ. ಸೊ ಮನೇಲಿ ಏನು ಮಾಡೋದು, ಹೊರಗಡೆ ಹೋಗಿ ಜಾಬ್ ಮಾಡೋಕ್ಕಂತೂ ಆಗ್ತಾ ಇಲ್ಲ. ಯಾಕಂದರೆ ಮಕ್ಕಳೆಲ್ಲ ನೋಡಿಕೊಂಡು ಜಾಬ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಅವ್ರು 2 ಗಂಟೆಗೆಲ್ಲ ಬರ್ತಾರೆ. ತಿರ್ಗಾ ನಾವು ಮನೇಲಿ ನೋಡ್ಕೊಳ್ಳೋರಂತೂ ಬ್ಯಾಕ್ ಬೋನ್ ಯಾರೂ ಇಲ್ಲ. ಸೊ ನಾನೇ ಮಾಡಬೇಕು. ಸೊ ಹಂಗಾಗಿ ನಾನು ಮನೇಲೆ ಕುಂತು ಏನು ಮಾಡಬೇಕು ಅಂತ ಒಂದು 6 ಮಂತ್ ವಿಚಾರ ಮಾಡಿದ್ದೀನಿ. ಮನೇಲಿದ್ದು ಏನು ಮಾಡಬೇಕು ಅಂತ. ಸೊ ನನಗೆ ಇಂಟ್ರೆಸ್ಟ್ ಇರೋದು 3. ಫಸ್ಟ್ನೇದಾಗಿ ಚೆನ್ನಾಗಿ ಓದುವುದು, ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡೋದು, 3. ಅದರಲ್ಲಿ ನನಗೆ ಇಷ್ಟ ಅಂದರೆ ಇದೆ ವೆರೈಟಿ ಅಂದರೆ ನಾನು ಅನ್ಹೆಲ್ತಿ ಫುಡ್ ಏನಿಲ್ಲ, ಹೆಲ್ತಿ ಫುಡ್ಡಿನೇ. ಅದೇ ರೊಟ್ಟಿ, ಕಾಳು ಪಲ್ಯಗಳೆಲ್ಲ ಟೇಸ್ಟಿಯಾಗಿ ಮಾಡ್ತೀನಿ. ಸೊ ಇದರಲ್ಲಿನೇ ನಾನು ಯೂಟ್ಯೂಬೆಲ್ಲ ಸರ್ಚ್ ಮಾಡಿದೆ. ಮನೇಲಿ ಕುಂತು ಪಾರ್ಟ್ ಟೈಮ್ ಆಗಿ ಒಂದು 11 ಗಂಟೆಯಿಂದ 2 ಗಂಟೆ 3 ಗಂಟೆವರೆಗೆ ಏನು ಕೆಲಸ ಮಾಡ್ಬೋದು ಅಂತ ಒಂದು 6 ಮಂತ್ ಯೋಚನೆ ಮಾಡಿದೆ. ಏನು ಮಾಡೋದು ಎಲ್ಲ ಯೂಟ್ಯೂಬೆಲ್ಲ ಸರ್ಚ್ ಮಾಡಿದೆ. ಮನೆಯಲ್ಲೇ ಕುಂತು ಯಾವ ಕೆಲಸ ಮಾಡ್ಬೋದು ಅಂತ ಬೇಜಾನ್ ಬಂದಿದ್ದಾವೆ ಬಿಡು. ಅದರಲ್ಲಿ ಅದು ಊದ್ಬತ್ತಿದಂತೆ, ಇನ್ನು ಪ್ಲೇಟು ಏನೇನೋ ಬಂದು. ಬಟ್ ಅದರಲ್ಲಿ ನನಗೆ ಯಾವುದು ಇಂಟ್ರೆಸ್ಟ್ ಬರಲಿಲ್ಲ. ಸೊ ನನಗೆ ಇದು ರೊಟ್ಟಿ ಮಿಷಿನ್ ಅಂತ ಕೆಲವುಗಳೆಲ್ಲ ಸರ್ಚ್ ಮಾಡಿ ಓಕೆ ಇದು ಮಾಡ್ಬೋದು ಅಂದ್ಕೊಂಡಿದ್ದೆ 1 ಇಯರ್ ಬ್ಯಾಕು. ಅದು 1 ಇಯರ್ ಬ್ಯಾಕ್ ಅಂದ್ಕೊಂಡಿದ್ದು, ಅದು ಮತ್ತೆ ಪ್ರೊಸೆಸಿಂಗ್ ಆಗಿ ಮತ್ತೆ ನಾನು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಒಂದು 6 ಮಂತ್ ಆಯಿತು. ಯಾಕಂದರೆ ಅಷ್ಟು ಟೈಮ್ ತಗೊಳುತ್ತೆ. ನಾವು ಯಾವುದೇ ಮಾಡಬೇಕು ಅಂದರೆ ಅಮೌಂಟ್ ಅನ್ನೋದು ಇರಬೇಕಲ್ವ. ನಾವು ಮೊದಲನೇ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ, ಪ್ರತಿಯೊಂದಕ್ಕೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಹಂಗಾಗಿ 6 ಮಂತಿಂದ ಯೋಚನೆ ಮಾಡಿ ಡಿಸೈಡ್ ಮಾಡಿದೆ, ನಾವು ಹೋಗಿ ರೊಟ್ಟಿ ಬಿಸ್ನೆಸ್ ಮಾಡ್ಬೋದು. ಯಾಕಂದರೆ ನಾವು ಸುತ್ತಮುತ್ತಲ್ಲಿ ಈ ರೊಟ್ಟಿ ಬಿಸ್ನೆಸ್ ಯಾವುದೂ ಇದ್ದಿಲ್ಲ. ಸೊ ನನಗೂ ಇಂಟ್ರೆಸ್ಟ್, ರೊಟ್ಟಿ ಅಂದರೆ 3 ಹೊತ್ತು ರೊಟ್ಟಿನೇ ತಿನ್ನೋದು ನಾನು. ಸೊ ರೊಟ್ಟಿ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಮನೆಯಲ್ಲೇ ಕೈಯಿಂದ ಬಡಿತಾ ಇದ್ದೆ. ಸೊ ಹಂಗಾಗಿ ರೊಟ್ಟಿ ಬಿಸ್ನೆಸ್ ಮಾಡ್ಬೋದು,
ಅಂದರೆ ಇನ್ನೂ ಒಂದು ನಾನು ಒಳ್ಳೆಯದು ತಿನ್ಬೋದು, ಜನಕ್ಕೂ ಒಳ್ಳೆ ಆರೋಗ್ಯವಾಗಿ ಕೊಡ್ಬೋದು. ಯಾಕಂದರೆ ಇತ್ತೀಚೆಗೆ ದಿನದಲ್ಲೇ ಅಂದರೆ ಕಾಮನ್ ಆಗಿ ನನ್ನಲ್ಲಿ ರೊಟ್ಟಿ ತೊಗೊಂಡು ಹೋಗೋರೆಲ್ಲ ಅಂಕಲ್ಸ್ BP ಶುಗರು ಅದು ಇದಂತಲೇ ಇರ್ತಾರೆ. ಸೊ ನಾವು ಜನಕ್ಕೂ ಒಳ್ಳೆ ಹೆಲ್ತಿ ಫುಡ್ ಕೊಡ್ಬೋದು, ಮತ್ತು ನಾನು ಹೆಲ್ತಿ ಫುಡ್ ತಿನ್ಬೋದು ಅಂತ ಒಂದು ಕಾನ್ಸೆಪ್ಟಿಂದ ಈ ರೊಟ್ಟಿ ಬಿಸ್ನೆಸ್ ಮಾಡ್ಬೋದು ಅಂದ್ಕೊಂಡೆ. ಸೊ ರೊಟ್ಟಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡು ಡಿಸೈಡ್ ಮಾಡಿ ಆಮೇಲೆ ನಮ್ಮ ಮನೆಯವ್ರನ್ನೆಲ್ಲ ಕೇಳಿದೆ. ಸೊ ನಾನು ರೊಟ್ಟಿ ಬಿಸ್ನೆಸ್ ಮಾಡ್ತೀನಿ ಆ ಥರ ಅಂತೇಳಿ. ಆದರೆ ಅವ್ರು ಹೇಳಿದರು ಅಷ್ಟು ಅಮೌಂಟ್ ಬೇಕಾಗುತ್ತೆ, ಮತ್ತು ನಾವು ಈ ಮನೆ ಇವಾಗಿರೋ ಮನೆಯಲ್ಲಿ ಇದ್ದಿಲ್ಲ ನಾವು. ಮುಂಚೆ ಸ್ವಲ್ಪ ಸಣ್ಣದಿತ್ತು ಮನೆ. ಈ ರೊಟ್ಟಿ ಮಿಷಿನ್ ಎಲ್ಲ ತೊಗೊಂಬಂದು ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಯೋಚನೆ ಮಾಡಿ ಮತ್ತೆ ಒಂದು 3 ಮಂತ್ಸು ಮತ್ತೆ ಮನೆ ಸರ್ಚ್ ಮಾಡಿದವರು. ಯಾಕಂದರೆ ನಾನು ಮನೆಯಿಂದನೇ ಮಾಡಬೇಕು. ಈಗ ಹೊರಗಡೆ ಹೋಗಿ ಶಾಪ್ ಮಾಡೋಷ್ಟು ಇಲ್ಲ. ಯಾಕಂದರೆ ಮಕ್ಕಳು ಚಿಕ್ಕ ಇದ್ದಾವೆ, ಅವ್ರು ನೋಡಿಕೊಂಡು ನಾನು ಶಾಪ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಏನಿದ್ರು ಮನೆಯಿಂದನೇ ಮಕ್ಕಳು ನೋಡಿಕೊಂಡು ಮಾಡೋಂಥ ಬಿಸ್ನೆಸ್ ಬೇಕಾಗಿರೋದು. ಸೊ ಹಂಗಾಗಿ ಮತ್ತೆ ಮನೆಯೆಲ್ಲ ಸರ್ಚ್ ಮಾಡಿ ಇದು ಮೇನ್ ರೋಡ್ಗಿದೆ ಮನೆ. ಈ ಮನೆಯನ್ನು ಹುಡುಕಿದ್ವಿ. ಫಸ್ಟ್ ಮನೆ ಹುಡುಕಿ ತಿರ್ಗಾ ನಾವು ಈ ಮಿಷಿನ್ಗಳೆಲ್ಲ ಮಿಷಿನ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಕಾಮನ್ ಆಗಿ ಹುಬ್ಳಿಯಲ್ಲಿ ಇರುವಂಥದ್ದು. ನಾವು ಒಂದು 6 ಮಂತ್ ಬ್ಯಾಕ್ನೇ ಹುಬ್ಳಿಗೆ ಹೋಗಿಬಿಟ್ಟು ಅಲ್ಲೆಲ್ಲ ಬೇಜಾನ್ ಮಿಷಿನ್ಗಳಿದ್ದಾವೆ. ಅದರಲ್ಲಿ ಶ್ರೀರಾಮು, ನಂದಿ ಫುಡ್ಡು ಮತ್ತು ಇನ್ಯಾವುದೋ ಇದ್ದಾವೆ. ಸೊ ಅವಟ್ರನ್ನೆಲ್ಲ ಸರ್ಚ್ ಮಾಡಿಬಿಟ್ಟು ನಾವು ಫಸ್ಟ್ ಸಬ್ಸಿಡಿಯಲ್ಲಿ ತೊಗೋಬೇಕು ಅಂದ್ಕೊಂಡಿದ್ವಿ. ಸೊ ಒಂದು ಸಲ ಹೋಗಿ ವಿಚಾರ ಮಾಡಿ ಮತ್ತು ತಿರ್ಗಾ ಬಂದ್ವಿ. ಅವರು ಎಲ್ಲ ಅಮೌಂಟ್ ಎಲ್ಲ ಜಾಸ್ತಿ ಹೇಳಿದರು. 2 ಲ್ಯಾಕು ಸಬ್ಸಿಡಿಯಲ್ಲಿ ಬೇಕಾದರೆ 2 ಲ್ಯಾಕು ಆ ಥರ ಎಲ್ಲ ಹೇಳಿದರು. ಸೊ ನಾವೇನು ಮಾಡಿದ್ವಿ ಅಂದರೆ ಸರಿ ನಾವು ಸಬ್ಸಿಡಿ ಎಲ್ಲ ತೊಗೋಬೋದಂತ ಮತ್ತೆ ತಿರ್ಗಾ ಬಂದು ಸೊ ಸಬ್ಸಿಡಿಯಲ್ಲಿ ತೊಗೋಬೇಕಂತೇಳಿ ಡಿಸೈಡ್ ಮಾಡಿಬಿಟ್ಟು ತಿರ್ಗಾ ಊರಿಗೆ ಬಂದ್ವಿ. ನಮ್ಮದು ಆ್ಯಕ್ಚುಲಿ ನಾವು ಇರೋದು ಬೆಂಗಳೂರಲ್ಲಿ, ಆದರೆ ನಂದು ಪ್ರೂಫ್ ಎಲ್ಲ ಇರೋದು ನಮ್ಮ ಊರಲ್ಲಿ. ನಮ್ಮ ಊರು ಬಂದುಬಿಟ್ಟು ರಾಯಚೂರು. ಸೊ ಅಲ್ಲೆಲ್ಲ ಸಬ್ಸಿಡಿ ಇಲ್ಲಿ ಬೆಂಗಳೂರಲ್ಲಿ ಸಬ್ಸಿಡಿ ಸಿಗಲ್ಲ ನನಗೆ. ಏನಿದ್ರು ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ, ಅಲ್ಲಿ ಮಾತ್ರ ಸಬ್ಸಿಡಿ ಸಿಗುತ್ತೆ. ಅದಕ್ಕೆ ಸಬ್ಸಿಡಿಯಲ್ಲಿ ಬರುತ್ತೆ ಆಳು ಮೂಳು ಅಂತ ಹೇಳ್ಬಿಟ್ಟು ಅದಕ್ಕೊಂದು 3 ಮಂತ್ಸ್ ವೇಸ್ಟ್ ಮಾಡಿದೆ. ಆದರೂ ನಾನು ಸಬ್ಸಿಡಿಯಲ್ಲಿ ತೊಗೊಲಿಲ್ಲ. ಇದು ಸ್ವಂತ ಅಮೌಂಟಿಂದನೇ ತೊಗೊಂಡಿರೋದು. ಎಷ್ಟಾಯಿತು ಏನಾಯಿತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ನೀವು ಫುಲ್ಲು ಮಾಡಿರೋದೇ ಫಸ್ಟ್ ವಿಡಿಯೋ, ಇನ್ನು ಇಷ್ಟು ಲೆಂತ್ ವಿಡಿಯೋ ಇನ್ನು ಯಾರು ನೋಡ್ತಾರೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬಟ್ ನೀವು ಯಾರೇ ಹೆಣ್ಮಕ್ಳಿರಲಿ, ನೀವು ಏನೇ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ಮಾಡಿ. ಸಕ್ಸಸ್ ಅನ್ನೋದು ನಮಗೆ ಲೇಟ್ ಆದರೂ ಪರವಾಗಿಲ್ಲ, ಲೇಟೆಸ್ಟ್ ಆಗಿ ಇರುತ್ತೆ. ಸೊ ನಾನು ಅಷ್ಟೇ ಎಷ್ಟೋ ಮಾಡಬೇಕು, ಬಟ್ ಓದಿದೆ. ಬಟ್ ಎಷ್ಟು ಓದಿದ್ನಂದರೆ ಅಯ್ಯೋ ನಾನು ಹೆಂಗಾದರೂ ಮಾಡಿ ಗೌರ್ಮೆಂಟ್ ಆಗಲೇಬೇಕು ಅಂತ ಒಂದು ಕಾನ್ಸೆಪ್ಟ್ ಮೈಂಡಿಂದ ಓದಿದೆ. ಆದರೂ ದೇವರು ಒಂದು ಸೈಡ್ ಇಲ್ಲಾಂದರೆ ಒಂದು ಸೈಡ್ ಕೊಡ್ತಾನೆ. ಬಟ್ ನಾನು ಓದಿದ್ದು ನನಗೆ ಬರಲಿಲ್ಲ ಅಂತ ನಾವು ಓದಿದ್ದು ನನಗೆ ಸಿಗಲಿಲ್ಲ ಅಂತ ನಾನು ಯಾವತ್ತೂ ಮನಸ್ಸು ಬೇಜಾರು ಮಾಡ್ಕೊಳ್ಳಿಲ್ಲ. ಇದಕ್ಕಿಂತ ಒಳ್ಳೆ ಅಪರ್ಚುನಿಟಿ ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು. ಸೊ ಇವಾಗ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ತೃಪ್ತಿಯಿಂದನೇ ಈ ಕೆಲಸ ಮಾಡ್ತಾಯಿದ್ದೀನಿ. ನಾನು ಡಬಲ್ ಡಿಗ್ರಿ ಓದಿದೆ, ಅಯ್ಯೋ ಮನೇಲಿ ಕುಂತು ರೊಟ್ಟಿ ಮಾಡೋದು ಅಂತ ಬೇರೆಯವ್ರಿಗೆ ಒಂಥರ ಚಿಕ್ಕದಾಗಿರ್ಬೋದು, ಆದರೆ ನನ್ನ ಮನಸ್ಸಿಗೆ ಮಾತ್ರ ಇದನ್ನೇ ದೊಡ್ಡದು. ಯಾಕಂದರೆ ನನ್ನ ಮಕ್ಕಳು ನೋಡಿಕೊಂಡು, ನಾನು ಹೆಲ್ತನ್ನು ನೋಡಿಕೊಂಡು ಆರಾಮಾಗಿ ನಿದ್ದೆ ಮಾಡಿ ನಿದ್ದೆನೂ ಮಾಡ್ತೀನಿ. ಯಾಕಂದರೆ ನನಗೆ ನಿದ್ದೆ ಮಾಡೋದೊಂದು ರೂಢಿ. ಮಧ್ಯಾಹ್ನ ಟೈಮಲ್ಲಿ 1 ಅವರ್ ಆದರೂ 2 ಅವರ್ ಆದರೂ ನಿದ್ದೆ ಮಾಡ್ತೀನಿ. ಸೊ ನಿದ್ದೆ ಮಾಡಿಬಿಟ್ಟು ಮಕ್ಕಳು ನೋಡಿಕೊಂಡು ನಾನು ಬಿಸ್ನೆಸ್ ದಿನಕ್ಕೆ ಏನಿಲ್ಲ ಅಂದರೂ ಒಂದು 600-700 ಮಾತ್ರ ಸಂಪಾದಿಸ್ತೀನಿ ಈ ಸ್ಟಾರ್ಟಿಂಗು. ಸೊ ಇದಕ್ಕಿಂತ ಜಾಸ್ತಿನೂ ಆಗ್ಬೋದು, ಆದರೆ ನೆಮ್ಮದಿ. ಒಂದು ಕೆಲಸ ಮಾಡಬೇಕಂದ್ರೆ ನೆಮ್ಮದಿ ಆಗಿರಬೇಕು, ನಮಗೆ ಇಷ್ಟ ಆಗಿರಬೇಕು. ಜನ ಏನೋ ಅನ್ಕೊತಾರೆ, ಏನೋ ಬಿಡ್ತಾರೆ ಅಂತ ನಾವು ಜನರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಸ್ಟಾರ್ಟಿಂಗ್ ನಾನು ಹಂಗೆ ಅಂದ್ಕೊಂಡು ಅಯ್ಯೋ ನಾನು ಡಬಲ್ ಡಿಗ್ರಿ ಮುಗಿಸಿ ರೊಟ್ಟಿ ಮಾಡೋದ ಅಂತ ಹೇಳ್ಬಿಟ್ಟು. ಆದರೆ ನಾನು ಜನಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಜನ ಹೆಂಗಿದ್ರು ಅಂತಾರೆ. ಫಸ್ಟ್ ನಮಗೆ, ನಮ್ಮ ಮನಸ್ಸಿಗೆ, ನಮ್ಮ ಕುಟುಂಬಕ್ಕೆ ನಮಗೆ ನೆಮ್ಮದಿಯಾಗಿರಬೇಕು. ನಾವು ಯಾವ ಕೆಲಸ ಮಾಡಿದರೆ ನಮಗೆ ಸೂಟೇಬಲ್ ಅಂತ ನಾವು ವಿಚಾರ ಮಾಡಬೇಕು. ನಮ್ಗೆ ಇಷ್ಟ ಆದರೆ ಸಾಕು, ಜನಕ್ಕೇನು ಇಷ್ಟ ಆಗೋದು ಬೇಕಾಗಿಲ್ಲ. ಇನ್ನೂ ಒಂದು ಏನಂದರೆ ನಾವು ಏನೇ ಕೆಲಸ ಮಾಡಿದರೂ ನಮಗೂ ಇಷ್ಟ ಆಗಬೇಕು, ಜನಕ್ಕೂ ಒಳ್ಳೆಯದೇ ಆಗಿರಬೇಕು ಅಂಥ ಕೆಲಸನೂ ನನಗೆ ಫಸ್ಟ್ಲಿಂದನೂ ಇಂಟ್ರೆಸ್ಟು. ಏನೇ ಮಾಡಿದರೂ ನಮಗೂ ಅದು ಉಪಯೋಗ ಆಗಿರಬೇಕು, ಜನಕ್ಕೂ ಉಪಯೋಗ ಆಗಿರಬೇಕು. ಹಂಗಾಗಿ ನಾನು ಫುಡ್ ಬಿಸ್ನೆಸ್ ಚಾಯ್ಸ್ ಮಾಡ್ಕೊಂಡಿರೋದು. ಯಾಕಂದರೆ ಮುಂಚೆಲಿದ್ದನೂ ನನಗೆ ಫುಡ್ ಅಂದರೆ ಅಡುಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟು. ಸೊ ಹಂಗಾಗಿ ನಾನು ಫುಡ್ ಬಿಸ್ನೆಸ್ ಮಾಡ್ಕೊಂಡಿರೋದು. ಇನ್ನು ಮಹಿಳೆಯರಿಗೆ ನಾನು ಹೇಳ್ತಾ ಇರೋದು ಏನಂದರೆ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಿನೇ ಮಾಡಿ. ಅವರು ಇದು ಮಾಡ್ತಾರೆ, ಇನ್ನೊಬ್ರು ಇದು ಮಾಡ್ತಾರಂತೆ ಯಾವತ್ತೂ ಕಾಪಿ ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ದು ಏನು ಇಂಟ್ರೆಸ್ಟ್ ಇರುತ್ತೆ ಅದು ನೀವು ಮಾಡಿ. ಅದು ಬಿಟ್ಟು ಇನ್ನೊಬ್ರದ್ದು ನೋಡಿ ಎಲ್ಲ ಮಾಡೋಕ್ಕೆ ಹೋಗಬೇಡ. ಯಾಕಂದರೆ ಸಕ್ಸಸ್ ಸಿಗಲ್ಲ. ನಿಮ್ಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಿ ಮಾಡಿದರೆ ಮಾತ್ರ ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ವಿಡಿಯೋ ಲೆಂತ್ ಆಯ್ತು ಅನಿಸುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನಾನು ಫಸ್ಟ್ ವಿಡಿಯೋ ಇದು. ಏನಾದರೂ ತಪ್ಪು ಮಾತುಗಳು ಏನಾದರೂ ಆಡಿದರೆ ದಯವಿಟ್ಟು ಕ್ಷಮಿಸಿ. ಸೊ ನಿಮಗೆ
ಮಾಹಿತಿ ಇಂಟ್ರೆಸ್ಟ್ ಇತ್ತು. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಇದು ನಾನು ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದು ಯೂಟ್ಯೂಬಲ್ಲಿ. ಡೈರೆಕ್ಟಾಗಿ ನೂರಾರು ಮಾತುಗಳು ಹೇಳ್ತೀನಿ, ಬಟ್ ಯೂಟ್ಯೂಬಲ್ಲಿ ಕ್ಯಾಮ್ರಾ ಮುಂದೆ ರೆಕಾರ್ಡ್ ಮುಂದೆ ಮಾತಾಡಬೇಕಂದ್ರೆ ಏನೋ ಒಂಥರ ಭಯ, ಆದರೂ ಪರವಾಗಿಲ್ಲ. ಸೊ ನೀವು ನಮ್ಮ ಫ್ಯಾಮ್ಲಿ ಇದ್ದಂಗೆ, ಯೂಟ್ಯೂಬರ್ಸ್ ಅಂದರೆ ನನ್ನ ಫ್ಯಾಮ್ಲಿ ಇದ್ದಂಗೆ. ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಬ್ಯಾಡಾಗಿ ಕಮೆಂಟ್ ಮಾಡಬೇಡಿ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಸೊ ಮತ್ತು ಆ ನಂತರ ಆತ್ಮವಿಶ್ವಾಸ ಸ್ವಲ್ಪ ಕುಗ್ಬೋದು. ಸೊ ಪರವಾಗಿಲ್ಲ, ನೀವೇನಾದರೂ ಸಜೆಷನ್ ಮಾಡೋಂಗಿದ್ರೆ ಮಾಡಿ ಆ ಕಮೆಂಟಲ್ಲಿ. ಸೊ ನಾನು ಅದಕ್ಕೆ ತಿದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರೆಯಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಬೇರೆ ವಿಷಯ ಬಗ್ಗೆ ಮಾತಾಡ್ತಿರ್ತೀನಿ. ಸಬ್ಸಿಡಿ ಲೋನು ಅದ್ರ ಬಗ್ಗೆ ತಗೋಬಾರ್ದು ಅನ್ನೋ ವಿಷಯ ಬಗ್ಗೆ ಮಾತಾಡ್ತೀನಿ. ದಯವಿಟ್ಟು ಎಲ್ಲ ಮಹಿಳೆಯರು ನೋಡಿ ಶೇರ್ ಮಾಡಿ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ನನ್ನ ಮಾತು ಯಾರ್ಯಾರಿಗೂ ಇಷ್ಟವಾಯಿತು. ಒಂದು ವೇಳೆ ಇಷ್ಟ ಆಗಲಿಲ್ಲ ಅಂದರೂ ಕಮೆಂಟ್ ಮಾಡಿ, ಇಷ್ಟ ಆದ್ರೂ ಕಮೆಂಟ್ ಮಾಡಿ. ಸೊ ವಿಡಿಯೋ ಮಾತ್ರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನನ್ನ ಮುಂದಿನ ವಿಡಿಯೋ ಸರಣಿಗಳಲ್ಲಿ ನಿಮಗೆ ಯಾವ ಥರ ವಿಡಿಯೋ ಬೇಕೋ ಗುಡ್ ಇನ್ಫಾರ್ಮೇಷನ್ ವಿಡಿಯೋನೂ ಕೊಡ್ತೀನಿ. ನಂದು 20 ಇಯರ್ಸ್ ಅನುಭವ, ಏನು ಮಾಡಬೇಕು ಏನು ಮಾಡಬಾರ್ದು, ಯಾವ ಥರ ಮನಸ್ಸನ್ನ ಧೈರ್ಯ ಮಾಡ್ಕೋಬೇಕು, ಯಾವ ಥರ ಇಲ್ಲ, ಪ್ರತಿಯೊಂದು ಮಹಿಳೆಯರಿಗೆ ಮೇನ್ ಆಗಿ ನನ್ನ ಮಹಿಳೆಯರಿಗೆ ಬೂಸ್ಟ್ ಕೊಡುವಂಥ ಮಾತುಗಳನ್ನೇ ಹೇಳ್ತೀನಿ. ಸೊ ಪ್ರಿಪೇರ್ ಆಗಿನೂ ಹೇಳ್ತೀನಿ. ಆ್ಯಕ್ಚುಲಿ ನಾನು ಕಾಮನ್ ಆಗಿ ಚೆನ್ನಾಗೇ ಮಾತಾಡ್ತೀನಿ, ಬಟ್ ಈ ವಿಡಿಯೋ ಬಂದಾಗ ಏನು ಮಾತಾಡಬೇಕು, ಯಾವ ಥರ ಸ್ಟಾರ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ದಯವಿಟ್ಟು ನೆಕ್ಸ್ಟ್ನಿಂದ ಸ್ವಲ್ಪ ಪ್ರಿಪೇರ್ ಆಗಿನೇ ನೀಟಾಗಿ ಮಾತಾಡ್ತೀನಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.